ನಟ ದರ್ಶನ್ ಜೈಲು ಸೇರಿ 7 ತಿಂಗಳಾಯಿತು. ಜೈಲಿನಲ್ಲಿ ದಿನನಿತ್ಯ ಯೋಚಿಸುತ್ತಾ ಸೊರಗಿ ಹೋಗಿದ್ದಾರೆ ದಾಸ ದರ್ಶನ್. ಇತ್ತ ತಂದೆಯನ್ನ ನೆನೆಯುತ್ತಾ ದಿನನಿತ್ಯ ಕಣ್ಣೀರಿಡುತ್ತಿದ್ದಾನೆ ಮಗ ವಿನೀಶ್. ಇಂದು ನಟ ಧನ್ವೀರ್ ದರ್ಶನ್ ನೋಡಲು ಜೈಲಿಗೆ ಹೋಗಿದ್ದು, ದರ್ಶನ್ ಬಳಿ ಮಾತುಕತೆಯಾಡಿ ಹೊರಬಂದ ಬಳಿಕ ದರ್ಶನ್ ಮಗ ವಿನೀಶ್ ಬಳಿ ಹೇಳಿದ ಮಾತಿಗೆ ವಿನೀಶ್ ಕಣ್ಣೀರಿಟ್ಟಿದ್ದಾರೆ. ಹಾಗಾದರೆ ಧನ್ವೀರ್ ವಿನೀಶ್ ಬಳಿ ಹೇಳಿದ್ದೇನು? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಿಮಗೂ ಕೂಡ ದಾಸ ದರ್ಶನ್ ಇಷ್ಟ ಎನ್ನುವುದಾದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಹೌದು, ಸುಲ್ತಾನನಂತೆ ಮೆರೆಯುತ್ತಿದ್ದ ದರ್ಶನ್ ರವರು ಇದೀಗ ಜೈಲು ಕಂಬಿಗಳ ಹಿಂದೆ ಹಳೆಯದನ್ನು ನೆನೆದು ಕಣ್ಣೀರಿಡುತ್ತಿದ್ದಾರೆ. ನಟ ಧನ್ವೀರ್ ಇಂದು ದರ್ಶನ್ ಅವರನ್ನು ಭೇಟಿ ಮಾಡಿ ಅವರಿಗೆ ಬಟ್ಟೆ ಕೊಟ್ಟು ಬಂದಿದ್ದಾರೆ. ಇನ್ನು ಹೊರಬರುತ್ತಿದ್ದಂತೆ ವಿನೀಶ್ ಬಳಿ ಗುಡ್ ನ್ಯೂಸ್ ಒಂದನ್ನು ಹೇಳಿದ್ದಾರೆ. ಹೌದು, ನಟ ದರ್ಶನ್ಗೆ ಇನ್ನೆರಡು ತಿಂಗಳಲ್ಲಿ ಜಾಮೀನು ಸಿಗುವುದು ಬಹುತೇಕ ಖಚಿತವಂತೆ. ಈ ವಿಷಯವನ್ನು ದರ್ಶನ್ ಪರ ವಕೀಲರೇ ಹೇಳಿದ್ದು, ಇದನ್ನು ಮಗನಿಗೆ ತಿಳಿಸುತ್ತಿದ್ದಂತೆ ವಿನೀಶ್ ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ದಾನೆ. ನಾನು ಅಪ್ಪನನ್ನು ನೋಡಲು ಕಾಯುತ್ತಿದ್ದೇನೆ, ಆದಷ್ಟು ಬೇಗ ಆ ಟೈಮ್ ಬರಲಿ ಅಂತ ಸಂತೋಷದ ಕಣ್ಣೀರು ಹಾಕುತ್ತಾ ದೇವರಿಗೆ ಕೈ ಮುಗಿದಿದ್ದಾನೆ. ನಟ ದರ್ಶನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.